ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋ ಬಂದು ಒಂದು ಕತೆ, ಮೋರಲ್ ಆಫ್ ದ ಸ್ಟೋರಿ ಬಂದು ನಾವು ಯಾರ ಥರ ಇರಬೇಕು ಅಂತ ಬೇರೆ ಥರ ಇರೋದಕ್ಕೆ ಬಯಸ್ತೀವಲ್ಲ, ಅದು ತಪ್ಪು ಅಂತ ಈ ಕಥೆನಲ್ಲಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಕತೆ ತುಂಬಾ ಚೆನ್ನಾಗಿದೆ. ಅಂದರೆ ನಮಗಿರಬೇಕಾದ ಶಕ್ತಿ, ಏನು ಬೇಕು ದೇವರು ನಮಗೆ ಅದನ್ನು ಕೊಟ್ಟಿರ್ತಾನೆ. ನಾವು ಬೇರೆಯವ್ರನ್ನ ನೋಡಿ ಏನೂ ಆಸೆ ಪಡಬಾರ್ದು. ಸ್ಟೋರಿ ಚೆನ್ನಾಗಿದೆ ನೋಡಿ, ಇವಾಗಲೇ ಹೇಳಲ್ಲ, ಕಂಟಿನ್ಯೂ ಆಗುತ್ತೆ. ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಒಂದು ಊರಲ್ಲಿ ಒಬ್ಬ ಕಲ್ಲು ಹೊಡೆಯೋ ವ್ಯಕ್ತಿ ಇದ್ದ. ಅವನು ಪ್ರತಿದಿನ ಕಷ್ಟಪಟ್ಟು, ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಆದರೆ ಅವನಿಗೆ ಅವನ ಜೀವನದ ಬಗ್ಗೆ ಅಸಮಾಧಾನ ಇತ್ತು. ಒಂದಿನ ಅವನು ದೊಡ್ಡ ಶ್ರೀಮಂತನನ್ನು ನೋಡಿ, ನಾನು ಈ ಥರ ಶ್ರೀಮಂತ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡ. ಅವನ ಆಸೆ ಈಡೇರ್ತು. ಆದರೆ ಒಂದಿನ ಅವನು ಬಿಸಿಲಿನಿಂದ ತುಂಬ ಬಳಲಿ ಹೋದ. ಆಗ ಅವನಿಗನ್ನಿಸ್ತು, ಸೂರ್ಯ ನನಗಿನ್ನ ಶಕ್ತಿಶಾಲಿ ಅಂತ. ಮುಂದೆ ಅವನು ಸೂರ್ಯ ಆದ. ಆದರೆ ಸೂರ್ಯನನ್ನ ಮೋಡಗಳೆಲ್ಲ ಮುಚ್ಚಿಬಿಟ್ಟು, ಆಗ ಅವನಿಗೆ ಮೋಡ ಆಗಬೇಕು ಅಂತ ಆಸೆ ಆಯಿತು. ಮೋಡ ಆಗಿದ್ದಾಗ ಗಾಳಿ ಆ ಮೋಡವನ್ನೆಲ್ಲ ಒಂದು ಕಡೆ ತಳ್ತಾ ಇತ್ತು. ಆಗ ಅವನಿಗೆ ನಾನು ಗಾಳಿ ಆಗಬೇಕು ಅಂತ ಆಸೆ ಆಯಿತು. ಗಾಳಿಯೂ ಆಗ್ಬಿಟ್ಟ. ಆದರೆ ಆ ಗಾಳಿ ಒಂದು ಬೆಟ್ಟವನ್ನು ಅಲ್ಲಾಡಿಸೋಕ್ಕೂ ಆಗಲಿಲ್ಲ. ಅವನಿಗನ್ನಿಸ್ತು, ಬೆಟ್ಟ ಗಾಳಿಗಿನ್ನೂ ದೊಡ್ಡದು ಅಂತ ತಾನು ಬೆಟ್ಟ ಆಗಬೇಕು ಅಂದ್ಕೊಂಡ. ಬೆಟ್ಟವೂ ಆಗ್ಬಿಟ್ಟ. ಆದರೆ ಒಬ್ಬ ಕಲ್ಲು ಹೊಡೆಯುವ ವ್ಯಕ್ತಿ ಆ ಬೆಟ್ಟವನ್ನು ಒಂದು ಸುತ್ತಿಗೆಯಿಂದ ಹೊಡೆಯುತ್ತಿರುವುದನ್ನು ಕಂಡ. ಆಗ ಅವನಿಗೆ ಅನಿಸಿತು, ನಾನು ಮೊದಲು ಕೆಲಸ ಮಾಡುತ್ತಿದ್ದ ಕಲ್ಲು ಹೊಡೆಯುವ ಕೆಲಸವೇ ಹೆಚ್ಚು ಶಕ್ತಿಶಾಲಿ ಎಂದು ಆತನಿಗೆ ಮನದಟ್ಟಾಯಿತು. ಸ್ನೇಹಿತರೆ, ಈ ಕಥೆಯ ನೀತಿ ಏನಂದರೆ, ಇತರರಲ್ಲಿರುವ ಶಕ್ತಿಯನ್ನು ನೋಡಿ ನಾವು ದುಃಖ ಪಡುವುದಕ್ಕಿಂತ ನಮ್ಮಲ್ಲಿರುವ ಶಕ್ತಿಯನ್ನೇ ಬೆಳೆಸಿಕೊಳ್ಳುವುದು ಮುಖ್ಯ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.